ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗಲ್ಲ ಇದು ಸಣ್ಣ ಪುಟ್ಟ ವಿಡಿಯೋ ಅಂತ ಹೇಳ್ಬೋದು. ಏನಪ್ಪ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತಂದರೆ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ತಲೆನೋವು. ಜನ ತಲೆನೋವು ಅಂತೇಳಿ ತುಂಬಾ ಸಫರ್ ಪಡ್ತಿರ್ತಾರೆ. ಒಂದೊಂದ್ಸಲ ಬಿಸಿಲಿಗೆ ಹೋಗಂದ್ರೆ ಸಾಕು ತಲೆನೋವು, ವಿಪರೀತ ತಲೆನೋವು ಬರ್ತಾ ಇರುತ್ತೆ. ಮೈಗ್ರೇನಿಂದನೋ ಇನ್ನೊಂದು ಏನಿಂದ ಗೊತ್ತಿಲ್ಲ. ಒಟ್ಟು ತಲೆನೋವು ಅಂದರೆ ತಲೆನೋವು ತುಂಬಾ ತಲೆನೋವು ಬರುತ್ತೆ. ಈ ಕಡೆ ಸೈಡ್ ನೋಡ್ತಿರೋದು, ಒಂದೊಂದ್ಸಲ ಈ ಕಡೆ ನೋವ್ತಾ ಇರುತ್ತೆ, ಕೆಲವೊಂದ್ಸಲ ಅವ್ರು ಇಲ್ಲೇ ನೋವ್ತಿರುತ್ತೆ, ಬರೀ ಇಲ್ಲೇ ನೋವ್ತಾ ಇರುತ್ತೆ. ಅದ ತಕ್ಷಣ ನಾವು ಏನು ಮಾಡ್ಬೇಕಪ್ಪ ಅಂತ ಯೋಚನೆ ಆಗ್ತಿರತ್ತೆ. ತಕ್ಷಣ ಮಾತ್ರೆ ತಗೊಳಕ್ಕೂ ಆಗಲ್ಲ. ಈ ಸಣ್ಣ ತಲೆನೋವಿಗೆ ಮಾತ್ರೆ ತಗೋಬೇಕಾ ಅಂತ ಅನಿಸ್ತಿರುತ್ತೆ ಒಂದೊಂದ್ಸಲ. ಅವಾಗ ಏನಪ್ಪ ಮಾಡೋದು ಅಂತ ಹೇಳಿ ಬೇಜಾರಾದಾಗ ಅವಾಗ ನೀವು ಮಾಡಿ ಈ ಕೆಲಸ. ಏನು ಕೆಲಸ ಇದು ಅಂತಂದ್ರೆ, ಒಂದೇ ಒಂದು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ತಲೆಗೆ ಎತ್ಕೊಳೋದು. ಇದನ್ನ ಮಾಡೋದ್ರಿಂದ ಆ ಕ್ಷಣಕ್ಕೆ ತಲೆನೋವು ಕಮ್ಮಿ ಆಗುತ್ತೆ. ನೀವು ಬೇಕಿದ್ರೆ ಚೆಕ್ ಮಾಡಿ, ನೀವು ಕಮೆಂಟ್ ಮಾಡಿ. ಅದು ಒಂದೇ ಒಂದು ಹೆಸರನ್ನ ಜಜ್ಜಿಬಿಟ್ಟು ತಲೆನೋವು ಯಾವ ಭಾಗ ನೋವ್ತಾ ಇರುತ್ತೋ ಆ ಭಾಗಕ್ಕೆ ಹಚ್ಕೊಂಡ್ರೆ ತಕ್ಷಣ ರಿಲೀಫ್ ಆಗುತ್ತೆ, ತಲೆನೋವೆಲ್ಲ ಮಾಯ ಆಗುತ್ತೆ. ನಾನು ಯಾವ ಥರ ಹಚ್ಕೊಳೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಇದು ಒಂದೇ ಒಂದು ಹೆಸರು. ಈ ಒಂದೇ ಒಂದು ಹೆಸರಿಂದ ನಮ್ಗೆ ಪೂರ್ತಿ ತಲೆನೋವೇ ಕಮ್ಮಿ ಆಗುತ್ತೆ. ಆ ಕ್ಷಣಕ್ಕೆ ಕಮ್ಮಿ ಆಗುತ್ತೆ, ಮತ್ತೆ ತುಂಬ ಹೊತ್ತು ತಗೊಳೋದಿಲ್ಲ. ನೋಡಿ, ಈ ಹೆಸರು ಇದೆಯಲ್ಲ, ಈ ಹೆಸರು ತಗೊಂಡು ಈ ಭಾಗಕ್ಕಾದ್ರೂ ಇಲ್ಲದ್ರೂ ನೋವ್ತಾ ಇರುತ್ತೆ. ನೋಡಿ, ಈ ಥರ ಹಚ್ಕೊಂಡ್ಬಿಟ್ರೆ ನೋಡಿ, ಈ ಭಾಗ ನೋವ್ತಾ ಇದೆ ಅನ್ಕೊಳ್ಳಿ, ಈ ಭಾಗಕ್ಕೆ ಹಚ್ಕೊಂಡ್ರೆ ಆ ಕ್ಷಣದಲ್ಲೇ ತಲೆನೋವು ಮಾಯ ಆಗುತ್ತೆ. ನೀವು ಬೇಕಿದ್ರೆ ನೀವು ಒಂಥರ ತಲೆನೋವ್ತಾ ಇದ್ರೆ ಈ ಥರ ಟೆಸ್ಟ್ ಮಾಡಿ. ಪದೇ ಪದೇ ಚಿಕ್ಕ ಪುಟ್ಟ ತಲೆನೋವಿಗೆಲ್ಲ ಮಾತ್ರೆಗಳು ತಗೊಬೇಡಿ ಅಂತ ಹೇಳ್ತಾ. ಹಾಗೆ ಇನ್ನೂ ಬೇಕಾದಷ್ಟು ಹೋಮ್ ರೆಮಿಡೀಸ್ ಇದೆ ತಲೆನೋವಿಗೆ. ತಲೆನೋವು ಬಂದಾಗ ಈ ಥರ ಬೆಳ್ಳುಳ್ಳಿ ಜಜ್ಜಾದರೂ ಇಟ್ಕೋಬೋದು, ಇಲ್ಲಾಂದರೆ ಐಸ್ ಕ್ಯೂಬ್ ಇರುತ್ತಲ್ಲ ಅದನ್ನ ರಬ್ ಮಾಡ್ಕೊಳೋದು. ಈ ಥರ ಏನಾದರೂ ಒಂದು ಇರುತ್ತೆ ತಲೆನೋವಿಗೆ. ಸಣ್ಣ ತಲೆನೋವಿಗೆ ಮಾತ್ರೆಗಳನ್ನ ನುಂಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಲೆನೋವು ಅಂತ ಹೇಳಿ ಯಾರು ತಲೆ ಹಿಡ್ಕೊಂಡು ಕುತ್ಕೊಬೇಡಿ. ಸಣ್ಣ ಪುಟ್ಟ ಹೋಮ್ ರೆಮಿಡಿನ ಪ್ರಯತ್ನ ಪಡಿ.